ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ಥಳೀಯ ಆಡಳಿತ ಚುನಾವಣೆ, ಈ ಬಾರಿ ನಗರಸಭೆಯಲ್ಲಿ ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಾಧ್ಯತೆ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಲೆಕ್ಟರೇಟ್ಗೆ ಲಾಂಗ್ ಮಾರ್ಚ್, ಎನ್ಜಿಒ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ. ಕೆಇಡಬ್ಲ್ಯೂಎಸ್ಎ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ರಾಜ್ಯಾಧ್ಯಕ್ಷ ಪಿವಿ ರಾಗೇಶ್ ಅವರಿಂದ ಉದ್ಘಾಟನೆ. ಸ್ಥಳೀಯ ಆಡಳಿತ ಚುನಾವಣೆ, ಹೆಚ್ಚಿನ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಖಾಸಗಿ ಡಯಾಲಿಸಿಸ್ ಸೌಲಭ್ಯಗಳು ಅಸ್ತವ್ಯಸ್ತವಾಗಿ ಕಿಡ್ನಿ ರೋಗಿಗಳು ಸಂಕಷ್ಟದಲ್ಲಿ, ತುರ್ತು ಸಹಾಯ ಕೋರಿ ರೋಗಿಗಳು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ನಗರಸಭೆಯಲ್ಲಿ ಈ ಬಾರಿ ಹೋರಾಟ ಕಠಿಣವಾಗಲಿದೆ. ವರ್ಷಗಳಿಂದ ಲೀಗ್ನ ತೆಕ್ಕೆಯಲ್ಲಿರುವ ಕೋಟೆಯಲ್ಲಿ ಬಿರುಕು ಮೂಡಿಸಲು ಪ್ರಮುಖ ಪ್ರತಿಸ್ಪರ್ಧಿಯಾದ ಬಿಜೆಪಿಗೆ ಸಾಧ್ಯವೇ ಎಂದು ಎಲ್ಲರೂ ಕುತೂಹಲದಿಂದ ಕಾದು ನೋಡುತ್ತಿದ್ದಾರೆ. ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ನಗರಸಭೆಗಳಲ್ಲಿ ಕಾಸರಗೋಡು ನಗರಸಭೆಯೂ ಒಂದು. ಕಾಸರಗೋಡು ನಗರಸಭೆಯಲ್ಲಿ ಮುಸ್ಲಿಂ ಲೀಗ್ ಹಾಗೂ ಬಿಜೆಪಿ ಮುಖಾಮುಖಿಯಾಗಲಿವೆ. ಸತತ 25 ವರ್ಷಗಳಿಂದ ಅಧಿಕಾರದಲ್ಲಿರುವ ಮುಸ್ಲಿಂ ಲೀಗ್ ಕಾಸರಗೋಡು ನಗರಸಭೆಯನ್ನು ಈ ಬಾರಿ ಗೆಲ್ಲುವ ಭರವಸೆಯಲ್ಲಿದೆ. ಎಲ್ಲ ಪ್ರಯತ್ನಗಳನ್ನು ಮಾಡಿ ಚುನಾವಣೆ ಎದುರಿಸಲು ಮುಸ್ಲಿಂ ಲೀಗ್ ಸಿದ್ಧತೆ ನಡೆಸುತ್ತಿದೆ. ಅಭಿವೃದ್ಧಿಯ ಸಲುವಾಗಿ ಜನರು ಈ ಬಾರಿಯೂ ಕಾಸರಗೋಡು ನಗರಸಭೆಯಲ್ಲಿ ಯುಡಿಎಫ್ ಅನ್ನು ಗೆಲ್ಲಿಸುತ್ತಾರೆ ಹಾಗೂ ಮುಸ್ಲಿಂ ಲೀಗ್ ನಗರಸಭೆಯಲ್ಲಿ ಉತ್ತಮ ಆಡಳಿತವನ್ನು ತೋರಿಸಿದೆ. ವಿರೋಧ ಪಕ್ಷಗಳು ಒಂದು ಸಣ್ಣ ಆರೋಪವನ್ನು ಸಹ ಎತ್ತಲು ಸಾಧ್ಯವಿಲ್ಲ ಎಂದು ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ KCN ന്യൂസിಗೆ ತಿಳಿಸಿದ್ದಾರೆ. നിലവിലുള്ള സീറ്റിനേക്കാൾ കൂടുതൽ സീറ്റുകൾ നേടാനുള്ള ഒരുക്കത്തിലാണ് മുസ്ലിം ലീഗ്. ഇപ്രാവശ്യം 24 സീറ്റുകളെങ്കിലും നേടണമെന്നുള്ള ഉദ്ദേശത്തോടു കൂടിയാണ് പ്രവർത്തിക്കുന്നത്. 14 സീറ്റുകളുടെ BJP CPMന് കൊട്ടേഷൻ നൽകി സീറ്റുകൾ വർദ്ധിപ്പിക്കാനുള്ള ശ്രമങ്ങളാണ് നടത്തിക്കൊണ്ടിരിക്കുന്നത്. BJPക്ക് വേണ്ടി BJPയുടെ നാവായി പ്രവർത്തിക്കുന്നത് CPMൻ്റെ നേതാക്കളാണ്. BJPക്ക് അനുകൂലമായ പ്രസ്താവനകൾ നൽകി BJP അധികാരത്തിലെത്താൻ ശ്രമിക്കുന്നത് CPM നേതാക്കളാണ്. മുസ്ലിം ലീഗിൻ്റെ 2 വാർഡുകളിലെ വോട്ടുകൾ അനാവശ്യമായ പരാതികൾ നൽകി ഒഴിവാക്കാനും വേണ്ടിയിട്ടാണ് ചില താമസക്കാരായ വോട്ടർമാരെ ഒഴിവാക്കാനുള്ള ശ്രമങ്ങൾ ഉദ്യോഗസ്ഥന്മാരെ കൂട്ടുപിടിച്ച് CPM നടത്തിക്കൊണ്ടിരിക്കുകയാണ്. ഇതിനെല്ലാം നിയമപരമായും രാഷ്ട്രീയപരമായും നേരിടാനുള്ള ഒരുക്കത്തിലാണ് മുസ്ലിം ലീഗ്. ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದರೂ ಬಂಡುಕೋರರ ಉಪಸ್ಥಿತಿಯು ಮುಸ್ಲಿಂ ಲೀಗಿಗೆ ತಲೆನೋವಾಗಿದೆ. ಮತಗಳ ಸೇರ್ಪಡೆ ಹಾಗೂ ಅಳಿಸುವಿಕೆಗೆ ಸಂಬಂಧಿಸಿದಂತೆ ನಗರಸಭೆಯ ಕಚೇರಿಯಲ್ಲಿ ನಡೆದ ವಿಚಾರಣೆಯ ಸಂದರ್ಭ ಬಂಡುಕೋರರೊಂದಿಗೆ ಮಾತಿನ ಚಕಮಕಿ ನಡೆದಿದೆ. ಈ ರೀತಿಯಾಗಿ ಪ್ರಧಾನ ವಿರೋಧ ಪಕ್ಷವಾದ ಬಿಜೆಪಿಗಿಂತ ಹೆಚ್ಚು ಬಂಡುಕೋರರು ಸವಾಲು ಹಾಕುತ್ತಿರುವಾಗ ಇದನ್ನು ಹೇಗೆ ಪರಿಹರಿಸುವುದು ಎಂಬುದು ನಿರ್ಣಾಯಕವಾಗಿದೆ. ಬಂಡುಕೋರರ ಸಮಸ್ಯೆಗಳನ್ನು ಬಳಸಿಕೊಂಡು ಗರಿಷ್ಠ ಮತಗಳನ್ನು ಸಂಗ್ರಹಿಸುವ ಮೂಲಕ ನಗರಸಭೆಯನ್ನು ವಶಪಡಿಸಿಕೊಳ್ಳುವುದು ಬಿಜೆಪಿಯ ಗುರಿಯಾಗಿದೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿನ ಬಿರುಕುಗಳು ಹಾಗೂ ಬಂಡುಕೋರರ ಉಪಸ್ಥಿತಿಯ ಲಾಭವನ್ನು ಪಡೆದು ಬಿಜೆಪಿ ಅಧಿಕಾರವನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾದರೆ ಅದು ಬಿಜೆಪಿಗೆ ಐತಿಹಾಸಿಕ ಸಾಧನೆಯಾಗುತ್ತದೆ. കഴിഞ്ഞ 25 വർഷമായിട്ടും UDF തന്നെയാണ് ഈ നഗരസഭ ഭരിക്കുന്നത്. അങ്ങനെ ഒരു പ്രതീക്ഷ ഞങ്ങൾക്ക് ഇത്തവണയില്ല. കാരണം കഴിഞ്ഞ 25 വർഷവും ഞങ്ങൾ പ്രതീക്ഷിച്ച ഇത് തന്നെയാണ്. പക്ഷേ ആരോപണങ്ങൾ വേറെ, വോട്ട് വേറെ എന്നുള്ള രീതിയിലാണ് ഇവിടുത്തെ ആളുകൾ. ഇലക്ഷനിൽ പരമാവധി എല്ലാവരും ജയിക്കുക, ഭരിക്കുക എന്നാണല്ലോ പറയുന്നത്. ഞങ്ങളുടെ മുദ്രാവാക്യം ജയിക്കുക എന്നുള്ളതാണ്. ഭരിക്കുക എന്നുള്ളത് കാസർഗോഡിനെ സംബന്ധിച്ചിടത്തോളം നമ്മുടെ ഒരു സ്വപ്നമാണ്. ആ സ്വപ്നം പൂവണിയട്ടെ എന്ന് എല്ലാവരെയും പോലെ ആഗ്രഹിക്കാൻ മാത്രമേ നിവൃത്തിയുള്ളൂ. 38 ವಾರ್ಡ್ಗಳ ಕಾಸರಗೋಡು ನಗರಸಭೆಯಲ್ಲಿ ಲೀಗ್ 21 ಸ್ಥಾನವನ್ನು ಹೊಂದಿದೆ. ಬಿಜೆಪಿ 14, LDF 1 ಹಾಗೂ ಲೀಗ್ ಬಂಡುಕೋರರು 2 ಸ್ಥಾನಗಳನ್ನು ಹೊಂದಿದ್ದಾರೆ. ವಾರ್ಡ್ಗಳಲ್ಲಿ ನಿಕಟ ಹೋರಾಟ ಇರುವುದರಿಂದ ಇಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ಪಕ್ಷಗಳು ಬಹಳ ಜಾಗರೂಕವಾಗಿವೆ. ಬಿಜೆಪಿ ಈಗಾಗಲೇ ಸುಮಾರು 17 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಉಳಿದ ವಾರ್ಡ್ಗಳಲ್ಲಿ ಶೀಘ್ರದಲ್ಲೇ ಅಭ್ಯರ್ಥಿಗಳನ್ನು ಘೋಷಿಸಲಾಗುವುದು. ಮುಸ್ಲಿಂ ಲೀಗ್ ಇನ್ನು ಯಾವುದೇ ವಾರ್ಡ್ಗೆ ಅಭ್ಯರ್ಥಿಗಳನ್ನು ಘೋಷಿಸಿಲ್ಲ. ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಚರ್ಚೆಗಳು ನಡೆಯುತ್ತಿದ್ದರಿಂದ ಘೋಷಣೆ ವಿಳಂಬವಾಗಿದೆ ಎಂದು ವರದಿಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎನ್ಜಿಒ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಕಲೆಕ್ಟರೇಟ್ಗೆ ಲಾಂಗ್ ಮಾರ್ಚ್ ನಡೆಸಲಾಯಿತು. ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಜಾಯ್ ಫ್ರಾನ್ಸಿಸ್ ಉದ್ಘಾಟಿಸಿದರು. കൊള്ളയടിച്ചു കോടികളാക്കി എന്നിട്ടിനിയും ഭരണക്കാരുടെ
ಅನುಮೋದಿಸಿದ 5ನೇ ಕಂತಿನ ಕ್ಷಾಮ ಭತ್ಯೆಯ ಬಾಕಿ ನೀಡಬೇಕು. ಮಂಜೂರು ಮಾಡಬೇಕಾದ 5ನೇ ಕಂತಿನ ಕ್ಷಾಮ ಭತ್ಯೆಯನ್ನು ಜಾರಿಗೊಳಿಸಬೇಕು. 11ನೇ ವೇತನ ಪರಿಷ್ಕರಣೆ ಬಾಕಿ ನೀಡಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು NGO ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯು ಕಾಸರಗೋಡು ಕಲೆಕ್ಟರೇಟ್ಗೆ ಲಾಂಗ್ ಮಾರ್ಚ್ ನಡೆಸಿತು. ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಜಾಯ್ ಫ್ರಾನ್ಸಿಸ್ ಉದ್ಘಾಟಿಸಿದರು. ಸರ್ಕಾರಿ ನೌಕರರು ಹಾಗೂ ಶಿಕ್ಷಕರಿಗೆ 2024 ಜುಲೈ 1ರಂದು ಲಭಿಸಬೇಕಾಗಿದ್ದ 12ನೇ ವೇತನ ಪರಿಷ್ಕರಣೆ ಇಲ್ಲಿಯವರೆಗೆ ಲಭಿಸಿಲ್ಲ. ವೇತನ ಪರಿಷ್ಕರಣೆ ಮಾಡಲು ತಕ್ಷಣ ಆಯೋಗವನ್ನು ನೇಮಿಸಬೇಕು ಎಂದು ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಜಾಯ್ ಫ್ರಾನ್ಸಿಸ್ ಹೇಳಿದರು. 2021ರಿಂದ ಅನುಮೋದಿಸಿದ 187 ತಿಂಗಳ ಕ್ಷಾಮ ಭತ್ಯೆಯ ಬಾಕಿಯಿಂದಾಗಿ ಕೊನೆಯ ದರ್ಜೆಯ ಉದ್ಯೋಗಿಗಳು ಕೂಡ ಸುಮಾರು 1.5 ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಫ್ರಾನ್ಸಿಸ್ ಹೇಳಿದರು. ജീവനക്കാർക്ക് ന്യായമായി നൽകേണ്ടുന്ന ക്ഷാമബത്ത ഇന്ന് 6 ഗഡു ക്ഷാമബത്ത കുടിശ്ശികയാണ്. നാമമാത്രമായ ക്ഷാമബത്ത അനുവദിക്കുമ്പോൾ ഇവിടെ ആഹ്ലാദ പ്രകടനം നടത്തുന്ന FSCTക്കാർ ജീവനക്കാരെ വഞ്ചിക്കുകയാണ്. ജീവനക്കാർക്ക് ന്യായമായി നൽകേണ്ടുന്ന കേരള ചരിത്രത്തിൽ ഇതുപോലെ DA കുടിശ്ശിക അനുവദിക്കാതിരുന്നിട്ടില്ല. 190 മാസത്തെ കുടിശ്ശിക ജീവനക്കാരിൽ നിന്ന് പിണറായി സർക്കാർ കവർന്നെടുത്തിരിക്കുകയാണ്. ಜಿಲ್ಲಾಧ್ಯಕ್ಷ AT ಶಶಿ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ KC ಸುಜಿತ್ ಕುಮಾರ್, ಸೆಟ್ಟೋ ಚೇರ್ಮನ್ ಲೋಕೇಶ್ MB ಆಚಾರ್, ರಾಜ್ಯ ಸಮಿತಿ ಸದಸ್ಯೆ MT ಪ್ರಸೀದಾ, VTP ರಾಜೇಶ್, KG ರಾಧಾಕೃಷ್ಣ, ಜಿಲ್ಲಾ ಕೋಶಾಧಿಕಾರಿ VM ರಾಜೇಶ್, ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಆನೆಪೆಟ್ಟಿ, ಪ್ರವೀಣ್ ವರೈಲ್ಲಂ, ವಿಜಯ್ ಕುಮಾರ್ ನಾಯರ್, ಬ್ರಿಜೇಶ್ ಪೈನಿ, ಸಂಜೀವನ್ ಅಚ್ಚಂತುರುತಿ, K ಮುರಳೀಧರನ್ ನಾಯರ್, P ಸುನಿಲ್, ಕರುಣಾಕರ ಆದೂರು, ರಘು ಇರಣ್ಣಿ, ಬಾಬುರಾಜು ತೈಕಡುಪುರ, K ರಿಜಿತ್, ಜಯರಾಜ್ ಪೆರಿಯಾ, ಶಫೀಕ್ ತ್ರಿಕರಿಪುರ, ರತೀಶ್ ಬಂದಡ್ಕ, ನಿಖಿಲ್ ನೀಲೇಶ್ವರ ಮುಂತಾದವರು ಮಾರ್ಚ್ಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಎಲೆಕ್ಟ್ರಿಕಲ್ ವೈರ್ಮ್ಯಾನ್ ಆ್ಯಂಡ್ ಸೂಪರ್ವೈಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ರಾಜ್ಯಾಧ್ಯಕ್ಷ PV ರಾಗೇಶ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ಕೇರಳ ಎಲೆಕ್ಟ್ರಿಕಲ್ ವೈರ್ಮ್ಯಾನ್ ಆ್ಯಂಡ್ ಸೂಪರ್ವೈಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನವು VV ಬಾಬು ನಗರದ ಕುಂಬಳೆ ಶ್ರೀ ಗೋಪಾಲಕೃಷ್ಣ ಸಭಾಂಗಣದಲ್ಲಿ ನಡೆಯಿತು. ಬೆಳಿಗ್ಗೆ 9 ಗಂಟೆಗೆ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದ ಸಮ್ಮೇಳನದಲ್ಲಿ ಜಿಲ್ಲೆಯ ಸಂಘಟನಾ ಕಾರ್ಯಕರ್ತರಿಂದ ಅತ್ಯುತ್ತಮ ಪ್ರದರ್ಶನಗಳು ಹಾಗೂ ವಿವಿಧ ಎಲೆಕ್ಟ್ರಿಕಲ್ ಉತ್ಪನ್ನಗಳ ಪ್ರದರ್ಶನವಿತ್ತು. ಸಾರ್ವಜನಿಕರಿಗೆ ಮಳಿಗೆಯನ್ನು ವೀಕ್ಷಿಸಲು ಅವಕಾಶವನ್ನು ಒದಗಿಸಲಾಗಿತ್ತು. KEWSA ರಾಜ್ಯಾಧ್ಯಕ್ಷ PV ರಾಗೇಶ್ ಸಮ್ಮೇಳನವನ್ನು ಉದ್ಘಾಟಿಸಿದರು. രൂപം കൊണ്ടു. പക്ഷെ നാം ജാതിമത രാഷ്ട്രീയ ചിന്തകൾക്ക് അതീതമായി പ്രവർത്തിക്കുന്ന സംഘടനയാണ് എന്നുള്ളൊരു പ്രത്യേകത തന്നെ രാഷ്ട്രീയത്തിന് അതിപ്രസരമുള്ള ഈ കൊച്ചു കേരളത്തിൽ എങ്ങനെ ഇപ്പോഴും സജീവമായി പ്രവർത്തിക്കുന്നു എന്ന് പറയുമ്പോൾ അത് നമ്മുടെ പ്രവർത്തന മികവ് തന്നെയാണ് എന്നുള്ളതിന്റെ യാതൊരു സംശയവും. ഒരു തൊഴിലാളി സംഘടനയെ സംബന്ധിച്ചിടത്തോളം ആ തൊഴിലാളി സംഘടനയുടെ ഉത്തരവാദിത്വം എന്താണ്? ആ തൊഴിൽ സംരക്ഷണം നൽകുക എന്നുള്ളത്. ഒട്ടനവധി നേട്ടങ്ങൾ നാം കൈവരിച്ചിട്ടുണ്ട്. KWS എന്ന് പറയുന്ന പ്രസ്ഥാനത്തിന്റെ നിരന്തരമായ പ്രവർത്തനത്തിന്റെ ഭാഗമായി. എന്നിരുന്നാലും ഒരു സംഘടനയ്ക്ക് ഉത്തരവാദിത്വം വേറെയും ഉണ്ട് എന്നുള്ള ഉത്തമ ബോധ്യത്തോടു കൂടി തന്നെയാണ് സംഘടനയുടെ പ്രവർത്തനം. എന്താണ് സംഘടനയുടെ ഉത്തരവാദിത്വം? സംഘടന എന്ന് പറയുമ്പോൾ സംഘടനയ്ക്ക് സാമൂഹിക പ്രതിബദ്ധതയുണ്ട് എന്നുള്ളത്. പല സംഘടനകളുണ്ട് നമ്മുടെ ഈ കൊച്ചു കേരളത്തിൽ. 100 കണക്കിന് സംഘടനകളുണ്ട്, രാഷ്ട്രീയപരമായും അല്ലാതെയുമുണ്ട്. പക്ഷേ KWS എന്ന് പറയുന്ന സംഘടന ഇടപെടുമ്പോൾ ഒരു തൊഴിലാളി സംഘടന ഇതേപോലെ സാമൂഹികമായി ഇടപെടുന്നുണ്ടോ എന്നുള്ളത് നാം പരിശോധിക്കേണ്ടതായിരുന്നു. അത്തരത്തിലുള്ള ഇടപെടലാണ് 24 പേർ ചേർന്നുകൊണ്ട് രൂപീകരിച്ച സംഘടന ഇന്നും കേരളത്തിൽ സജീവമായി പ്രവർത്തിക്കുന്നത് എന്നുള്ളത്. സാമൂഹ്യമായി ഇടപെടുക എന്ന് പറയുന്നത് സമൂഹത്തിന്റെ ഉന്നതിക്ക് വേണ്ടി തന്നെയാണ്. ജീവകാരുണ്യ പ്രവർത്തനത്തിൽ ഏർപ്പെടുക എന്ന് പറയുന്നത്
മനുഷ്യന്റെ ജീവന് വില കൽപ്പിക്കുന്ന ഒരു സംഘടന എന്നുള്ളത് കൊണ്ട് തന്നെയാണ്. ജീവകാരുണ്യ പ്രവർത്തനത്തെക്കുറിച്ചും അതുപോലത്തെ സാമൂഹികമായ ഇടപെടലിനെക്കുറിച്ചൊന്നും കാസർഗോഡ് ജില്ലയിലെ എൻ്റെ പ്രിയ സഹോദരന്മാരോട് പറയേണ്ടതായിട്ടില്ല എന്നാണ് എനിക്ക് തോന്നുന്നത്. ಜಿಲ್ಲಾಧ್ಯಕ್ಷ ರಾಜು ಕಪ್ಪಣಕಾಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಉತ್ಪನ್ನ ಪ್ರದರ್ಶನವನ್ನು ರಾಜ್ಯ ಸಹಾಯಕ ಕಾರ್ಯದರ್ಶಿ ಸುರೇಶ್ ಕುಮಾರ್ ಬಿ ಉದ್ಘಾಟಿಸಿದರು. ಪರಪ್ಪ ಘಟಕದ ಶಾಂತಕುಮಾರ್ ಪ್ರಾರ್ಥನೆ ಹಾಡಿದರು. ಜಿಲ್ಲಾ ಉಪಾಧ್ಯಕ್ಷ ಶ್ರೀಜಿತ್ ವಿ ಶುಭ ಹಾರೈಸಿದರು. ಉಚಿತ ವೈರಿಂಗ್ ನಡೆಸಿದ ಘಟಕಕ್ಕೆ ಪ್ರಶಸ್ತಿ ವಿತರಿಸಲಾಯಿತು. ಸಂಸ್ಥೆಯ ವರದಿ ಮಂಡನೆಯನ್ನು ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಜೇಶ್ ಕುಮಾರ್ ಎಂಎಸ್ ನಿರ್ವಹಿಸಿದರು. ಕುಂಬ್ಳೆ ಗ್ರಾಮ ಪಂಚಾಯತಿನ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಮಾಜಿ ರಾಜ್ಯಾಧ್ಯಕ್ಷ ಟಿ ಅನಿಲ್ ಕುಮಾರ್ ಹಸ್ತಾಂತರಿಸಿದರು. ಜಿಲ್ಲಾ ಚಟುವಟಿಕೆ ವರದಿಯನ್ನು ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ಎಂಆರ್ ಮಂಡಿಸಿದರು. ಕಲ್ಯಾಣ ನಿಧಿ ವರದಿಯನ್ನು ಮಂಡಳಿ ಸದಸ್ಯ ತಂಬನ್ ಮಂಡಿಸಿದರು. ಸಂಸ್ಥೆಯ ಆದಾಯ ಹಾಗೂ ವೆಚ್ಚದ ಖಾತೆಯನ್ನು ಜಿಲ್ಲಾ ಕೋಶಾಧಿಕಾರಿ ಅಬ್ದುಲ್ಲಾ ಎಎಂ ಮಂಡಿಸಿದರು. ಲೆಕ್ಕ ಪರಿಶೋಧನಾ ವರದಿಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಜೇಶ್ ಕುಮಾರ್ ಎಂಎಸ್ ಮಂಡಿಸಿದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ವಿನೀತ್ ಕೆವಿ, ಮಾಜಿ ಜಿಲ್ಲಾಧ್ಯಕ್ಷ ಮಣಿ ಟಿವಿ, ಮಾಜಿ ಜಿಲ್ಲಾ ಕಾರ್ಯದರ್ಶಿ ಪುರುಷೋತ್ತಮನ್ ಟೇಕೆ, ಮಾಜಿ ಜಿಲ್ಲಾ ಕೋಶಾಧಿಕಾರಿ ಟಿವಿ ಕುಮಾರನ್ ಮುಂತಾದವರು ಶುಭ ಹಾರೈಸಿದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ವಿದ್ಯಾಧರನ್ ಸಿ ಸ್ವಾಗತಿಸಿ, ಜಿಲ್ಲಾ ಸಮ್ಮೇಳನ ಸಂಘಟನಾ ಸಮಿತಿ ಪ್ರಧಾನ ಸಂಚಾಲಕ ಸತೀಶ್ ಕುಮಾರ್ ಆಳ್ವ ಧನ್ಯವಾದವಿತ್ತರು. ವಿವಿಧ ಸ್ಟೇಷನ್ ಕಚೇರಿಗಳಲ್ಲಿ ವಿವಿಧ ನಿಯಮಗಳನ್ನು ಏಕೀಕರಿಸಲು ಕೆಎಸ್ಇಬಿ ಕ್ರಮ ಕೈಗೊಳ್ಳಬೇಕು. ಅಕ್ಷಯ ಸೆಂಟರ್ ಮೂಲಕ ನಡೆಸಲಾಗುತ್ತಿರುವ ಪೂರ್ಣಗೊಳಿಸುವಿಕೆಯ ವರದಿಯನ್ನು ಗ್ರಾಹಕರಿಗೆ ಲಭ್ಯವಾಗುವಂತೆ ಮಾಡಬೇಕು ಹಾಗೂ ಇದನ್ನು ನಿವಾರಿಸಲು ನೇರವಾಗಿ ಕೆಎಸ್ಇಬಿ ಕಚೇರಿಗೆ ಸಲ್ಲಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಮ್ಮೇಳನದ ನಿರ್ಣಯವು ಒತ್ತಾಯಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸ್ಥಳೀಯಾಡಳಿತ ಚುನಾವಣೆಗೆ ಹೆಚ್ಚಿನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ತ್ರಿಸ್ತರ ಪಂಚಾಯತ್ಗಳಿಗೆ ಅಭ್ಯರ್ಥಿಗಳು ಹಾಗೂ ಸ್ವತಂತ್ರರು ನಾಮಪತ್ರ ಸಲ್ಲಿಸಿದರು. ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ತ್ರಿಸ್ತರ ಪಂಚಾಯಿತಿಗಳಿಗೆ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಹಾಗೂ ಸ್ವಾತಂತ್ರ್ಯರು ನಾಮಪತ್ರ ಸಲ್ಲಿಸಿದ್ದಾರೆ. ಸ್ಥಳೀಯ ಸರ್ಕಾರಗಳ ನಾಯಕರನ್ನು ನಿರ್ಧರಿಸುವ ಸ್ಥಳೀಯ ಚುನಾವಣೆಯಲ್ಲಿ ರಾಜಕೀಯ ರಂಗಗಳ ಅಭ್ಯರ್ಥಿಗಳು ವಿವಿಧ ಸಂಸ್ಥೆಗಳಿಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸುತ್ತಿದ್ದು ಸ್ಪರ್ಧೆಯನ್ನು ತೀವ್ರಗೊಳಿಸುತ್ತಿದ್ದಾರೆ. 3 ರಂಗಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸುವಲ್ಲಿ ಸಕ್ರಿಯವಾಗಿದೆ. ನೀಲೇಶ್ವರ ಬ್ಲಾಕ್ ಪಂಚಾಯಿತಿಗೆ ಸ್ಪರ್ಧಿಸುವ 14 ಎಲ್ಡಿಎಫ್ ಅಭ್ಯರ್ಥಿಗಳು ಹಾಗೂ ಒಬ್ಬ ಯುಡಿಎಫ್ ಅಭ್ಯರ್ಥಿಯ ನಾಮಪತ್ರಗಳನ್ನು ಬುಧವಾರ ಸಲ್ಲಿಸಲಾಯಿತು. ಅಭ್ಯರ್ಥಿಗಳು ನೀಲೇಶ್ವರ ಬ್ಲಾಕ್ ಪಂಚಾಯತ್ ಸಹಾಯಕ ಚುನಾವಣಾಧಿಕಾರಿ, ಬ್ಲಾಕ್ ಪಂಚಾಯತ್ ಕಾರ್ಯದರ್ಶಿ ಟಿ ರಾಗೇಶ್ ಅವರಿಗೆ ತಮ್ಮ ನಾಮಪತ್ರ ಸಲ್ಲಿಸಿದರು. ಉರ್ಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚಿರುವತ್ತೂರು. ಕಾಸರಗೋಡು ಜಿಲ್ಲೆಯಲ್ಲಿ ಖಾಸಗಿ ಡಯಾಲಿಸಿಸ್ ಸೌಲಭ್ಯಗಳು ಅಸ್ತವ್ಯಸ್ತವಾಗಿರುವುದರಿಂದ ಕಿಡ್ನಿ ರೋಗಿಗಳು ಸಂಕಷ್ಟದಲ್ಲಿದ್ದಾರೆ. ತುರ್ತು ಸಹಾಯ ಕೋರಿ ರೋಗಿಗಳು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿ ಬಳಿ ತಮ್ಮ ಕಳವಳ ವ್ಯಕ್ತಪಡಿಸಿದ್ದಾರೆ. ಚಿಕಿತ್ಸೆಗೆ ಅಡ್ಡಿಯಾಗದು ಎಂದು ಜಿಲ್ಲಾಧಿಕಾರಿ ಭರವಸೆ ನೀಡಿದ ಬಳಿಕ ರೋಗಿಗಳು ಹಿಂತಿರುಗಿದರು. ಕಾಸರಗೋಡು ಜಿಲ್ಲೆಯಲ್ಲಿ ಡಯಾಲಿಸಿಸ್ ಸೌಲಭ್ಯಗಳು ಅನಿಶ್ಚಿತವಾಗಿರುವುದರಿಂದ ಕಿಡ್ನಿ ರೋಗಿಗಳು ಕರುಣೆ ಕೋರಿ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿದ್ದಾರೆ. ಡಯಾಲಿಸಿಸ್ ಕೇಂದ್ರಗಳಿಗೆ ಸರ್ಕಾರ ನೀಡುವ ಮೊತ್ತ ಬಾಕಿ ಇರುವುದರಿಂದ ಡಯಾಲಿಸಿಸ್ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಎಂದು ಖಾಸಗಿ ಡಯಾಲಿಸಿಸ್ ಕೇಂದ್ರಗಳು ತಿಳಿಸಿದ ಬಳಿಕ ಕಿಡ್ನಿ ರೋಗಿಗಳು ಸಂಕಷ್ಟದಲ್ಲಿದ್ದಾರೆ. ಸುಮಾರು 100 ರೋಗಿಗಳು ಫಲಕದೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದರು. ಪ್ರತಿನಿಧಿಗಳೊಂದಿಗೆ ನಡೆದ ಚರ್ಚೆಯಲ್ಲಿ ಡಯಾಲಿಸಿಸ್ ನಿಲ್ಲಿಸುವ ಯಾವುದೇ ಸಮಸ್ಯೆ ಇಲ್ಲ ಹಾಗೂ ಸರ್ಕಾರ ಶೀಘ್ರದಲ್ಲೇ ಜಿಲ್ಲೆಯ ಖಾಸಗಿ ಡಯಾಲಿಸಿಸ್ കേന്ദ്രಗಳಿಗೆ കോട്യാന്തര രൂപಗಳನ್ನು നീടലിದೆ ಎಂದು ജില്ലാധികാരി ഭരവസೆ നീടിದರು. കഴിഞ്ഞ മാസം തന്നെ അവർ നമ്മളെ ബന്ധപ്പെട്ടതായിരുന്നു. അപ്പോൾ നമ്മൾ അവർ കൊടുത്ത പരാതി നമ്മൾ ട്രിവാൻഡ്രത്ത് അയച്ചു കൊടുത്തിട്ടുണ്ട്. ഈ കാസ്റ്റിൽ നിന്ന് കിട്ടേണ്ട അമൗണ്ട് അവർക്ക് കിട്ടത്തില്ലാതെ കൊണ്ടാണ് ഇത് സ്റ്റോപ്പ് ചെയ്തിട്ടുണ്ടെന്നാണ് അവർ പറഞ്ഞത്. അപ്പോൾ നമ്മൾ ട്രിവാൻഡ്രത്തിൽ ബന്ധപ്പെട്ടിട്ടുണ്ട്. ഈ വെള്ളിയാഴ്ച അമൗണ്ട് വരുമെന്നാണ് അവർ പറഞ്ഞിട്ടുള്ളത്. അതിനിടയ്ക്ക് ട്രീറ്റ്മെൻറ്റ് നിർത്തി വയ്ക്കാതെ കൊടുക്കാൻ വേണ്ടിയിട്ട് നമ്മൾ കാസർഗോഡ് തഹസിൽദാരെ അങ്ങോട്ട് അയച്ചിട്ടുണ്ട്. അവർക്ക് എല്ലാ പരാതികളും അവിടെ തന്നെ തീർപ്പാക്കി ഇവർക്ക് കണ്ടിന്യൂസ് ആയിട്ട് ട്രീറ്റ്മെൻറ്റ് കൊടുക്കാനുള്ള എല്ലാ സ്റ്റെപ്സും നമ്മൾ എടുക്കുന്നുണ്ട്. ಖಾಸಗಿ ಡಯಾಲಿಸಿಸ್ ಕೇಂದ್ರದ ನಿರ್ವಾಹಕರು 1 ವಾರದೊಳಗೆ ಮೊತ್ತವನ್ನು ಪಾವತಿಸುವಂತೆ, ಅಲ್ಲಿಯವರೆಗೆ ಡಯಾಲಿಸಿಸ್ ಅನ್ನು ನಿಲ್ಲಿಸದಂತೆ ಅವರು ಸೂಚನೆ ನೀಡಿದರು. ಕಾಸರಗೋಡು ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಕಿಡ್ನಿ ರೋಗಿಗಳು ಡಯಾಲಿಸಿಸ್ ಮೂಲಕ ಬದುಕುಳಿಯುತ್ತಿದ್ದಾರೆ. ಈ ಪೈಕಿ ಕೆಲವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ಗೆ ಒಳಗಾಗುತ್ತಿದ್ದಾರೆ. ಉಳಿದವರು ಖಾಸಗಿ ಡಯಾಲಿಸಿಸ್ ಕೇಂದ್ರಗಳಿಂದ ಡಯಾಲಿಸಿಸ್ ಪಡೆಯುತ್ತಿದ್ದಾರೆ. ಕಾಸರಗೋಡಿನ ಕಾಮತ್ ಡಯಾಲಿಸಿಸ್ ಕೇಂದ್ರಕ್ಕೆ ಮಾತ್ರ ಈ ನಿಟ್ಟಿನಲ್ಲಿ സർക്കാരിന്റെ 1.5 കോടി രൂപ ಬರಬೇಕಿದೆ ಎಂದು ನಿರ್ವಾಹಕರು ಹೇಳುತ್ತಾರೆ. ഇന്ന് കളക്ടർ വാക്കാൽ ഒരു ഉറപ്പ് തന്നിട്ടുണ്ട്, എത്രയും പെട്ടെന്ന് നിങ്ങളെ പ്രശ്നം പരിഹരിക്കുന്നു. അഥവാ പരിഹരിച്ചില്ലെങ്കിൽ ഞങ്ങൾ നിരാഹാര സമരമായി മുന്നോട്ട് പോകാൻ വേണ്ടിയിട്ട് ഞങ്ങൾ തീരുമാനിച്ചിട്ടുണ്ട്. തീർച്ചയായിട്ടും ഞങ്ങൾ ഈ കളക്ടറേറ്റിൽ വന്ന് നിരാഹാരം ഉൾപ്പെടെയുള്ള സമരപരമായിട്ട് ഞങ്ങൾ മുമ്പോട്ട് പോകും. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸಿಟಿ ಲಯನ್ಸ್ ಕ್ಲಬ್ ವತಿಯಿಂದ ಮಕ್ಕಳಿಗೆ ಅನ್ನದಾನ ಮಾಡಲಾಯಿತು.
ಈ ಬಾರಿ ಪಚ್ಚಂಬಳದ ಮಲ್ಜುಲ್ ಇಸ್ಲಾಂನಲ್ಲಿ ಅನ್ನದಾನ ಮಾಡಲಾಯಿತು. ಅಧ್ಯಕ್ಷ ಮೊಯ್ದೀನ್ ಚಾಪಾಡಿ ಉದ್ಘಾಟಿಸಿದರು. ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಕಾಸರಗೋಡು ಸಿಟಿ ಲಯನ್ಸ್ ಕ್ಲಬ್ಬಿನ ಸೇವಾ ಕಾರ್ಯಗಳು ಮುಂದುವರಿದಿದೆ. ಈ ಬಾರಿ ಕಾಸರಗೋಡು ಸಿಟಿ ಲಯನ್ಸ್ ಕ್ಲಬ್ ಬಂದ್ಯೋಡು ಪಚ್ಚಂಬಳದ ಮಲ್ಜೂಲ್ ಇಸ್ಲಾಂ ಮಕ್ಕಳಿಗೆ ಅನ್ನದಾನ ಮಾಡುವ ಮೂಲಕ ತಮ್ಮ ಸೇವಾ ಕಾರ್ಯವನ್ನು പ്രാരംഭിಸಿದರು. അധ്യക്ഷ മൊയ്തീൻ ചാപ്പാടി കാര്യക്രമ ഉദ്ഘാടിಸಿದರು. നമ്മുടെ ഉദ്ദേശം തന്നെ ഇങ്ങനെയുള്ള അന്നദാനം അതുപോലെ തന്നെ സർവീസാണ്. എല്ലാ കാര്യങ്ങളിലും ഈ സിറ്റി ലയൺസ് ക്ലബ്ബ് മുൻപന്തിയിലുണ്ട്. എല്ലാ മേഖലകളിലും പ്രവർത്തിക്കുന്ന ഒരു ലയൺസ് ക്ലബ്ബാണ്. പാവപ്പെട്ട കിടക്കുന്ന നിർദ്ധരായ ആൾക്കാരെ സഹായിക്കാവുന്ന ഉദ്ദേശ ലക്ഷ്യമാണ് നമ്മുടെ ലയൺസിനുള്ളത്. 5 വർഷത്തോളമായി ഈ മേഖലയിൽ ലയൺസ് ക്ലബ്ബ് പ്രവർത്തിക്കുന്നു. സേവനമാണ് നമ്മുടെ ഉദ്ദേശം. അതിലുപരി നമ്മുടെ കുടുംബങ്ങൾ ബന്ധപ്പെടാനും വേണ്ടിയിട്ടുള്ള ഒരു പ്ലാറ്റ്ഫോമാണ് നമ്മുടെ ലയൺസ്. അതൊരു പ്ലാറ്റ്ഫോമാണ്. കാര്യം നമ്മുടെ എല്ലാ ഒരു ഫ്രണ്ട്സുകളും അതുപോലെ തന്നെ സുഹൃത്തുക്കളെല്ലാം ഈ ഒരു വേദി ഉണ്ടാക്കുക എന്നാണ് ലയൺസിന് ഉദ്ദേശ ലക്ഷ്യം. ಕಾರ್ಯದರ್ಶಿ ಫೈಸಲ್ ಪೋವೆಲ್ ಸ್ವಾಗತಿಸಿದರು. ಮುಟ್ಟಂ ಅಬ್ದುಲ್ ಖಾದರ್, ಮೊಯ್ದು ಬಾವನ್ನಿ, ಎಬಿ ಕುಟ್ಯಾನಂ, ಶರೀಫ್ ಬೋಸ್, ಸಾದಿಕ್ ಪೋವಲ್, ರೆಹಮಾನ್ ಮಲ್ಲಾ, ಲತೀಫ್ ಚೆರ್ಕಳ, ಸಮೀರ್ ಅರಫಾ ಮುಂತಾದವರು ಮಾತನಾಡಿದರು. ಆಯೂಬ್ ಉಸ್ತಾದ್ ಪ್ರಾರ್ಥನೆಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆ ಕಾಸರಗೋಡು ಜಿಲ್ಲೆಯ ಹೆಮ್ಮೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕರಾಟೆ ಟೈಕಾಂಡೋ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಸ್ಥಾನ ಪಡೆಯುವ ಮೂಲಕ ಶಾಲೆಯು ಕಾಸರಗೋಡು ಜಿಲ್ಲೆಗೆ ಹೆಮ್ಮೆ ತಂದಿದೆ. ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಸೆಂಟರ್ ಶಾಲೆಯ ವಿದ್ಯಾರ್ಥಿಗಳು ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕರಾಟೆ ಟೆಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಅದ್ಭುತ ಗೆಲುವು ಸಾಧಿಸುವ ಮೂಲಕ ಕಾಸರಗೋಡಿಗೆ ಹೆಮ್ಮೆ ತಂದಿದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಶಾಲೆಯು ರನ್ನರ್ ಅಪ್ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ 7 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದು ಶಾಲೆಗೆ ಹೆಮ್ಮೆ ತಂದಿದ್ದಾರೆ. ಖದೀಜಾ ರಿಹಾ, ಫಾತಿಮಾ, ಆಯಿಷಾ ಫಿರ್ಸಾ, ವೇಮಸ್ವಮ ಸಹರಾ, ಖದೀಜಾ ಅಮ್ನಾ, ದಮಾವಮ ಅಶ್ರಫ್, ಆಯಿಷಾ ಬಿ ಚಿನ್ನದ ಪದಕ ಪಡೆದ ವಿಜೇತರು. ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ವಿಜೇತರನ್ನು ಅಭಿನಂದಿಸಿದರು. ವಿದ್ಯಾರ್ಥಿಗಳ ಈ ಸಾಧನೆಯನ್ನು ಶಾಲಾ ಪ್ರಾಂಶುಪಾಲ, ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಪೋಷಕರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಅತ್ಯುತ್ತಮ ಯಶಸ್ವಿಯೊಂದಿಗೆ ಕಾಸರಗೋಡಿಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳಿಗೆ ಹಾಗೂ ತರಬೇತುದಾರರಿಗೆ ವಿವಿಧ ಕಡೆಗಳಿಂದ ನಿರಂತರವಾಗಿ ಅಭಿನಂದನೆಗಳು ಬರುತ್ತಿವೆ. ಅಬ್ದುಲ್ ರೆಹಮಾನ್ ಉದ್ಯವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೆಎಂಸಿಸಿ ವುಮನ್ ಆಫ್ ವಿಷನ್ ನಾಯಕತ್ವ ಕಾರ್ಯಾಗಾರವನ್ನು ಆಯೋಜಿಸಿತು. ಅಬು ಹೈಲ್ ಕೆಎಂಸಿಸಿ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಾಗಾರವನ್ನು ಯಹ್ಯಾ ತಾಳಂಗರ ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ವನಿತಾ ವಿಂಗ್ ಕಾಸರಗೋಡು ಜಿಲ್ಲಾ ಕಮಿಟಿಯ ನೇತೃತ್ವದಲ್ಲಿ ನಾಯಕತ್ವ ಸಬಲೀಕರಣಕ್ಕಾಗಿ ವಿಮೆನ್ ಆಫ್ ವಿಷನ್ ಕಾರ್ಯಾಗಾರವನ್ನು ಆಯೋಜಿಸಿತು. ಅಬುಹೇಲ್ ಕೆಎಂಸಿಸಿ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಾಗಾರವನ್ನು ಯಹಿಯಾ ತಲಂಗರ ಉದ್ಘಾಟಿಸಿದರು. ಸಮಾಜದಲ್ಲಿ ಉದಯೋನ್ಮುಖ ಮಹಿಳಾ ಸುರಕ್ಷಿತ ಸವಾಲುಗಳನ್ನು ಎದುರಿಸುವಲ್ಲಿ ಮಹಿಳಾ ಗುಂಪುಗಳು ಹೆಚ್ಚುವರಿ ಜವಾಬ್ದಾರಿಯುತ ನಾಯಕತ್ವ ವಹಿಸಬೇಕೆಂದು ಯಹಿಯಾ ತಲಂಗರ ಕರೆ ನೀಡಿದರು. ದುಬೈ ಕೆಎಂಸಿಸಿ ಅನಿವಾಸಿ ವೆಲ್ಫೇರ್ ಸೊಸೈಟಿಯಿಂದ ಜಾರಿಗೊಳಿಸಲಾದ ಕಲ್ಯಾಣ ಯೋಜನೆ ಸದಸ್ಯತ್ವ ಹಮ್ಸಫರ್ ಪ್ರಚಾರ ಅಭಿಯಾನವನ್ನು ರಾಜ್ಯ ಮಹಿಳಾ ಕೆಎಂಸಿಸಿ ಉಪಾಧ್ಯಕ್ಷೆ ಆಯಿಷಾ ಮೊಹಮ್ಮದ್ ಉದ್ಘಾಟಿಸಿದರು. ಬರಹಗಾರ ಹಾಗೂ ಪತ್ರಕರ್ತ ಟಿ.ಎ. ಶಾಫಿ, ಅಬ್ದುಲ್ ಖಾದರ್ ಅರಿಪ್ಪಂಬ್ರ, ಮುನೀರ್ ಅಲ್ ವಫಾ ಮುಂತಾದವರು ವಿವಿಧ ಸೆಷನ್ಗಳಲ್ಲಾಗಿ ಮಾತನಾಡಿದರು. ಮಹಿಳಾ ಕೆಎಂಸಿಸಿ ರಾಜ್ಯ ಮುಖಂಡರಾದ ರಬಿಯಾ ಸತ್ತರ್, ಆಯಿಷಾ ಮೊಹಮ್ಮದ್, ರಿಯಾನಾ ಸಲಾಂ, ಶಹೀನಾ ಖಲೀಲ್ ಮುಂತಾದವರು ಮಾತನಾಡಿದರು. ಮಹಿಳಾ ಕೆಎಂಸಿಸಿ ಜಿಲ್ಲಾಧ್ಯಕ್ಷೆ ರೈಸಾನಾ ನೂರುದ್ದೀನ್ ಅಧ್ಯಕ್ಷತೆ ವಹಿಸಿದ್ದರು. ಅಸ್ಮೀರಾ ಶೆಹಸೀನ್ ಚೆರ್ಕಲ ಸ್ವಾಗತಿಸಿ ಕೋಶಾಧಿಕಾರಿ ಫಾತಿಮಾ ಸಲಾಂ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯ ಆಡಳಿತ ಚುನಾವಣೆ, ಈ ಬಾರಿ ನಗರಸಭೆಯಲ್ಲಿ ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಾಧ್ಯತೆ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಲೆಕ್ಟರೇಟ್ಗೆ ಲಾಂಗ್ ಮಾರ್ಚ್, ಎನ್ಜಿಒ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ. ಕೆಇಡಬ್ಲ್ಯೂಎಸ್ಎ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ರಾಜ್ಯಾಧ್ಯಕ್ಷ ಪಿವಿ ರಾಗೇಶ್ ಅವರಿಂದ ಉದ್ಘಾಟನೆ. ಸ್ಥಳೀಯ ಆಡಳಿತ ಚುನಾವಣೆ, ಹೆಚ್ಚಿನ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಖಾಸಗಿ ಡಯಾಲಿಸಿಸ್ ಸೌಲಭ್ಯಗಳು ಅಸ್ತವ್ಯಸ್ತವಾಗಿ ಕಿಡ್ನಿ ರೋಗಿಗಳು ಸಂಕಷ್ಟದಲ್ಲಿ, ತುರ್ತು ಸಹಾಯ ಕೋರಿ ರೋಗಿಗಳು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.